ಏನು ನಿಂಗಮ್ಮನವರು ಇಷ್ಟು ದಿವಸಕ್ಕೆ ನಮ್ಮ ಅಂಗಡಿ ಕಡೆಗೆ ನೆನಪಾಗೈತಿ. ಇಷ್ಟು ದಿವಸ ಪತ್ತೆನೇ ಇರಲಿಲ್ಲ. ಈ ಒಂದು 2-3 ತಿಂಗಳಾತು ನಾನೆಲ್ಲ ಮಗಳ ಮನೆಗೆ ಹೋಗಿ ಸೇರ್ಕೊಂಡೇನೋ ಅಂತಂದು ಹೇಳು ಅಂತಿದ್ದೆ. ಇದ್ದ ಏನು ಊರಾಗೆ ಏನು ಇರಲಿಲ್ವಾ? ಇಲ್ಲಪ್ಪ ಇದ್ದೆ, ಏನು ಕೆಲಸ ಇರಲಿಲ್ಲ ಏನಿಲ್ಲ. ಯಾಕನ ತಗೊಂಡೋಗಿದ್ರೆ ಬತ್ತಿದ್ವಿ. ಯಾತ ತತ್ತಿರ್ಲಿಲ್ಲ. ನಮ್ಮ ಹುಡುಗರು ಸಿರಾಕ ಇರೋಕೆ ಹೋದ್ರೆ ತಗೊಂಬರೋರು. ಹಂಗಾಗಿ ಯಾತ ತತ್ತಿ ತರೋದು ಯಾತ ಇರ್ತಿರ್ಲಿಲ್ಲ. ಅದಕ್ಕೆ ಬಂದಿರಲಿಲ್ಲಪ್ಪ. ಯಾವ ಮಗಳ ಮನೆಗೆ ಹೋಗ ನಿಲ್ಗೆ ಹೋದ್ರೆ ಏನು ಬರೋದೇನು ತಪ್ಪುತ್ತೆ. ಹೋದ್ರೂ 2-3 ತಿಂಗಳು ಗಟ್ಟಲೆ ಹೋಗೋಕ್ಕಾಗುತ್ತೆ ಅನ್ಸಟ್ರೆ. ನಾವು ಹೋಗ್ತೀವಿ, 2-3 ದಿನ ಇರ್ತೀವಿ, ಬರ್ತೀವಿ. ಅಲ್ಲ, ಭಾಳ ದಿವಸ ಆಯ್ತು ನಮ್ಮ ಅಂಗಡಿದು ಬಾಕಿನ ಕೊಡಬೇಕಾಗುತ್ತೆ ಅಂತಂದು ಹೇಳಿದ್ಲ. ತಿರುಗ್ಲಿಲ್ವ ಏನು ಕತೆ? ನಾನು ಯಾರ್ಯಾರನ್ನ ಕೇಳೋಣ ಅಂತಿದ್ದೆ, ಯಾರೂ ಹೇಳಿಲ್ಲ. ಯಾಕೈತ್ಲ ಬರಲಿಲ್ಲಲ್ಲ, ಅದಕ್ಕೆ ಕೇಳಿ ನಮ್ಮ ಏನೋ ವಯಸ್ಸಾದಾಗ ಇಲ್ಲಿ ನೇನು ಕುತ್ಕೊಂಡು ಇನ್ನೇನು ಮಾಡ್ತೀವಿ, ಏನೋ ಹೋಗಿದ್ದಿ ಏನೋ ಮಗಳ ಮನೆಗೆ ಹಬ್ಬ ದೇವರು ಅಂತಂದೇಳಿ ಅಂದ್ಕೊಂಡು ಒಂದು 2-3 ತಿಂಗಳಿದ್ದು ಬರೋಕ್ಕೆ ಅದಕ್ಕೆ ಬಂದಿಲ್ಲ ಅಂತಂದೇಳಿ ಅಂತಿದ್ನಮ್ಮ. ಅಪರೂಪಕ್ಕೆ ಬಂದಂಗಾತು. ಏನು ಬಾಕಿ ಏನು ಕೊಡ್ತೀವಿ ಹೇಳಿ, ಏನು ಊರು ಬಿಟ್ಟು ಹೋಗಲ್ಲ. ಇರಲಿಲ್ಲ, ಅದಕ್ಕೆ ಕೊಡಲಿಲ್ಲಪ್ಪ. ಈಗೇನಾಯ್ತು, ಈಗ ಕೊಡ್ತೀವಿ ಕೊಡಲ್ಲ ಹೇಳು. ಈಗ ಯಾತ ಬೇಕಾಗಿತ್ತು 500 ರೂಪಾಯಿ ಮುಂದಿಂದು ಕೊಡ್ತೀನಿ. ಈಗ ತಗೊಳೋದು ಇಲ್ಲ, ಲೇಟ್ ಆಗುತ್ತಾ ನೋಡಿ. ಹತ್ತಿರ ಬೇಕು. ನಮ್ಮ ಹುಡುಗರು ಹೇಳಿದ್ದು ತಾಂಬ ಅಂತಂದು ಹೇಳಿ ಅದಕ್ಕೆ ಬಂದೆ. ಕೊಡ್ತೀವಿ ಹಂಗೆ ಹೇಳು. ಸರಿ, ಈಗ ಆವಾಗಿಂದ 500 ರೂಪಾಯಿ ಕೊಡು. ಇವಾಗ ಏಟಾಗುತ್ತೆ ನೋಡೋಣ. ಇವಾಗಿಂದ ಕೊಡಿವೆ ಅಂತ ತೀರನ. ಯುಗಾದಿ ಹಬ್ಬಕ್ಕೆ ನಮ್ಮ ಅಂಗಡಿಗೆ ಬಾ. ವ್ಯಾಪಾರ ಎಲ್ಲ ಸಾಮಾನು ಇಲ್ಲೇ ತತ್ತೀನಿ. ಹೋಲ್ಸೇಲಾಗಿ ಕೊಡ್ತೀನಿ ಇಲ್ಲೇ ಎಲ್ಲನ. ಇನ್ನೇನು ಹಿರಿಯರಿಗೂ ಶಿರಾಕು ಏನೋ ಹೋಗ್ಬೇಡ್ರಿ. ಎಲ್ಲ ಸಾಮಾನು ಹಾಕಿ ಬಂದು ಇಲ್ಲೆಯ ಕೊಡ್ತೀನಿ. ನಾನು ಅಲ್ಲೇ ಶಿರದಾಗ ಹಿರಿಯರಾಗು ಹೆಂಗೆ ರೇಟ್ ಇರುತ್ತಾ ಹಂಗೆ ಬೆಲ್ಲ, ಬೇಳೆ, ಬೆಳಕಾಳು, ಇದು ಬೆಲ್ಲ, ಮೈದಾ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ತತ್ತೀನಿ. ಬೇಕಾ ಎಲ್ಲನ ಎಲ್ಲ ಇಲ್ಲೇ ತಗೊಳ್ರಿ. ನಾನು ಹಂಗೇನೆ ಹಾಕಿ ಕೊಡ್ತೀನಿ. ಅಲ್ಲೇನು ರೇಟ್ ಕೊಡ್ತಾರೆ ಅದೇ ರೇಟೇ ಕೊಡ್ತೀನಿ. ನಮ್ಮ ಅಂಗಡಿಗೆ ಬರ್ರಿ. ಹಬ್ಬಿನ ಒಂದು ತಿಂಗಳಾಯ್ತು. ಅಲ್ಲೇ ತಕ ಇರೋ ಸಾಯರ ಈಗ ಸದ್ಯಕ್ಕೆ ಬಂದಿರೋದು ಹೇಳ್ಚಟ್ರೆ ನೀನು ಯುಗಾದಿ ಹಬ್ಬದ ಹೇಳ್ತೀಯ. ಅವಾಗ ನೋಡ್ಕೊಂಬ ಅವಾಗ ಬಂದಾಗ. ಅವಾಗ ಹೆಂಗಾಗುತ್ತೆ ಏನೋ. ನಮ್ಮ ಹುಡುಗರು ಹೆಂಗೆ ಹೇಳ್ತಾವ ಹಂಗೆ ನಿಮ್ಮ ಅಂಗಡಿಗೆ ಹೇಳ್ತೀನಿ. ನಾನು ಹೇಳೋದ ಎಲ್ಲ ತೊಂದರಂತೆ ಸೆಟ್ರು ಇಲ್ಲೆಯ ಅಲ್ಲೇ ರೇಟೇ ಹಾಕಿ ಕೊಡ್ತೀನಿ ಅಂತಂದು ಹೇಳೈತೆ ಅವಣ್ಣಯ್ಯ. ಅಲ್ಲಿಗೆ ಹೋಗಿ ತಗೊಂಬರ್ರಿ ಅಂತಂದು ಹೇಳಿ. ಈಗ ಯಾತ್ರ ಬೇಕು ಕೊಡು. ಈಗೇನು ಬರೆಸ್ಕೊಂಬಂದಿದೆ ಯಾತಕ್ಕೆ ಬೇಕು ಅಂತಂದೇಳಿ? ಇಲ್ಲ ಹೇಳ್ತೀಯ ಏನು ಬೇಕು ಅಂತಂದು ಹೇಳಿ ಹೇಳು. ಅವನ್ನೆಲ್ಲ ನಾನು ಕಟ್ಟಿ ಕೊಡ್ತೀನಿ. ನಾನು ಯಾತಕ್ಕೆ ಬೇಕು ಹೇಳಮ್ಮ, ಏನು ಬೇಕು? ಮತ್ತು ಶಾಂಪು, ಬಟ್ಟೆ ಸೋಪು, ಮೈ ಸೋಪು, ಸೋಪಿನ ಪುಡಿ, ಯಾತ್ರವ ಇವು ಪ್ಯಾಡ ಯಾತ ಅಂತಪ್ಪ ನಮ್ಮ ಹುಡುಗಿಗೆ ಮೊಮ್ಮಗಳಿಗೆ ಹಂಗಂತಂದು ಹೇಳಿ ಅಂತಿದ್ರು. ದುಡ್ಡು ಕೊಡು ಅಂತಂದ್ರೆ ದುಡ್ಡು ಇರಲಿಲ್ಲ ಅಂತಾಗೆ. ಅದಕ್ಕೆ ಸಾಲ ನಾನೆಲ್ಲ ಹೋಗಿ ತಗೊಂಬತ್ತೀನಿ ಅಂತಂದು ಹೇಳಿ ಬಂದಿದ್ದೀನಿ. ಇವನ್ನ ಕೊಡು. ಈಗ ನೀನು ಉಂಡಾಗೊತ್ತಿಗೆ ಬರೀ ಶಾಂಪು, ಸೋಪು, ಬಟ್ಟೆ ಸೋಪು, ಮೈ ಸೋಪು, ಸೋಪಿನ ಪುಡಿ, ಪ್ಯಾಡು ಅಂತಂದರೆ ಹೆಂಗೆ ಗೊತ್ತಾಗುತ್ತೆ? ಎಂಥವು ಶಾಂಪು ಅಂದರೆ ಎಂಥವು? ಕ್ಲಿನಿಕ್ ಪ್ಲಸ್ ಬೇಕಾ, ಇಲ್ಲ ಕಾರ್ತಿಕ ಬೇಕಾ, ಇಲ್ಲಾಂದರೆ ಆಲ್ ಕ್ಲಿಯರ್ ಬೇಕಾ, ಡವ್ ಬೇಕಾ, ಈಗ ಇದು ಇನ್ನು ಎಂತೆಂಥವು ಇದಾವಮ್ಮ ಎಲ್ಲನ. ಅವು ಯಾವ್ಯಾವ ಹೆಸರು ಹೇಳ್ಬೇಕು. ನೀನು ಅವಿನ ಯಾವ ಹಾಕ್ಯಂತಾರೆ ಅಂತಂದೇಳಿ ನೀನು ಬರೆಸ್ಕೊಂಡಾದ್ರೂ ಬಂದಿಲ್ಲ. ಇಲ್ಲ ನಿನ್ನ ಮೊಮ್ಮಕ್ಕಳನ್ನ ಏನನ್ನ ಕರ್ಕೊಳ್ಳೋಣ ಬಂದಿಲ್ಲ. ಬಟ್ಟೆ ಸೊಪ್ಪು, ಮೈ ಸೊಪ್ಪು ಅಂತಂದು ಅಂತೀಯ. ಏನು ಲೆಕ್ಸ್ ಬೇಕಾ, ಏನು ಇದು ಲೈಫ್ ಬಾಯ್ ಬೇಕಾ, ಮೈಸೂರು ಸ್ಯಾಂಡ್ಲು ಬೇಕಾ, ನಂಬರ್ 1 ಬೇಕಾ, ಎಂಥದ್ದು ಬೇಕು? ಈಗ ಬಟ್ಟೆ ಸೊಪ್ಪು ಅಂತಂದು ಅಂತೀಯ. ಅದ್ರಾಗೂ ಬೇರೆ ಬೇರೆ ಥರದವೆಲ್ಲ ಇದಾವೆ ಕಣಮ್ಮ. ಚಾನೆರೇಟ್ ನೋವು, ಕಮ್ಮಿರೇಟ್ ನೋವು ಎಲ್ಲ ಇರ್ತವೆ. ಹೆಸ್ರನ್ನ ಬರೆಸ್ಕೊಂಡು ತಗೊಂಡ್ಬರ್ಬೇಕು. ಹೊರತಾಗಿ ಈಗ ನೀನು ತಗೊಂಡು ಹೋಗ್ತೀಯ ಅದು ಬೇಡ ಇದು ಬೇಡ ಹೋಗಿ ವಾಪಸ್ ಕೊಟ್ಟು ಬರೋವು ಅಂತಂದು ಹೇಳಿ ಅಂತಾರೆ. ಸೊಪ್ಪಿನ ಪುಡಿ ಅಂತಂದು ಅಂತೀಯ. ಅದ್ರಾಗೂ ಅಷ್ಟೇ ಸೊಪ್ಪಿನ ಪುಡಿಯಾಗೂ ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ. ಬರೆಸ್ಕೊಂಡು ತರಬೇಕು. ನಿನಗೆ ಗೊತ್ತಾಗಲ್ಲ, ಹೆಸ್ರು ಹೇಳೋಕ್ಕೆ ಬರೋಲ್ಲ. ಒಂದು ಚೀಟಕ್ಕೆ ಬರೆಸ್ಕೊಂಡು ತರಬೇಕು. ಹಿಂಗೆ ರಾಮಣ್ಣನ ಹೆಂಡ್ತಿ ತಾಂಡು ತವಜ್ಜಿ ಎಲ್ಲ ತಗೊಂಡೋಗಿ ಇವು ಯಾವ ಬೇಡವಂತೆ ಯಾವ್ಯಾವ ಬೇಕಂತೆ ಅಂತಂದು ಹೇಳಿ ಹಿಂದಕ್ಕೆ ತಂದು ಕೊಡ್ತು. ಅದಕ್ಕೆ ತಿರ್ಗಾ ತಗೊಂಡೋಗಿ ಹಿಂದಕ್ಕೆ ತಂದು ಕೊಡೋದು ಬೇಡ ಅಲ್ಲೇನೆ. ಅದಕ್ಕೆ ಇಂಥವು ಆತೈತ್ರ ಅಂತ ಇವಾಗನಾರು ಒಪ್ಪಲ್ಲ ನಿಮ್ಮವ. ನೀವು ತಾಂಡದವ ಯಾವ್ದು ಬೇಕು ಅದನ್ನು ಕೊಟ್ಟರೆ ಆಸೆ ಟ್ರೈನ್ ಖರ್ಚಾಗಲಿ ಅಂತಂದೇಳಿ ಯಾವಿರ್ತಾವೆ ಅವ್ನು ಕೊಟ್ಟವ್ರಿ ಅಂತಂದೇಳಿ ವಾಪಸ್ ಕಳಿಸ್ತಾರೆ. ಅದಕ್ಕೆ ಈಗ ಬರೆಸ್ಕೊಂಡು ತಾಂಬ ಯಾತಕ್ಕೆ ಬೇಕು ಅಂತಂದೇಳಿ. ಪ್ಯಾಡು ಅಂತಂದಂತೀವಿ. ಅದ್ರಾಗೂ ಅಷ್ಟೇ ಬೇರೆ ಬೇರೆ ಥರದವೆಲ್ಲ ಇರ್ತವೆ. ಇವಾಗನಾರು ಒಪ್ಪಲ್ಲ ಕಣಮ್ಮ. ನೀವು ತಾಂಡದವ ಬರೆಸ್ಕೊಂಡು ತಾಂಬ. ನಾನು ಅವನ್ನೆಲ್ಲ ನೋಡಿ ಕೊಡ್ತೀನಿ. ತಿರ್ಗಾ ತಗೊಂಡೋಗಿ ಹಿಂದಕ್ಕೆ ತಂದು ಕೊಡ್ತೀಯ. ಹಂಗಾದ್ರೆ ಹಂಗೆ ಅನ್ಸಟ್ರಿ. ನಾನು ಆತ ಶಾಂಪು ಸೋಪು ಅಂತಂದೇಳಿ ಬಟ್ಟೆ ಸೊಪ್ಪು, ಮೈ ಸೊಪ್ಪು ಅಂತಂದೇಳಿ ಮಾತಾಡೋರು. ಅದಕ್ಕೆ ಬಿಡೋಕ್ಕಾಗತ್ತಾ? ಎಲ್ಲ ಒಂದೊಂದು 2 ತಂದು ಕೊಡೋಣ. ಆಮೇಲಿಂದ ಅವರು ಹೋಗಿ ತಗೊಂಬತ್ತಾರೆ ಅಂತಂದೇಳಿ ಬಂದನಪ್ಪ. ನಾವೇನಿಲ್ಲಪ್ಪ, ಯಾವುದಕ್ಕಿರ್ತಾರ ಬಚ್ಚಲಾಗಿ ಅದನ್ನ ಒಯ್ಕೊಂಬತ್ತೀವಿ. ಇಂಥದೇ ಅಂತ ಏನು ನಮಗೇನು ಹೆಸರು ಗೊತ್ತಿಲ್ಲಪ್ಪ. ಹಂಗಿರ್ತಾವೇನು? ಹಂಗಾದ್ರೆ ಬೇರೆ ಬೇರೆ ಥರದವೆಲ್ಲ ಇರ್ತಾವೇನು? ಅಮ್ಮ ನಿಂಗಮ್ಮ ನಿಮಗೆ ಗೊತ್ತಿಲ್ಲ ಕಣಮ್ಮ. ಇವಾಗ ಹುಡುಗರು ಒಪ್ಪಲ್ ಕಣಮ್ಮ. ನೀವು ತಾಂಡದವ ಅವ್ರು ಹೇಳಿದ್ದೇ ಆಗಬೇಕು. ಅವ್ರು ಹೇಳಿದ್ದೆ ಒಬ್ಬೊಬ್ರಿಗೆ ಒಂದು ಮನೆಗೆ 4 ಇದ್ದರೆ 4 ಥರದ್ದು ಶಾಂಪು ಹಾಕ್ಯಂತಾರೆ, 4 ಥರದ್ದು ಸೋಪ್ ಹಾಕ್ಯಂತಾರೆ. ಅವ್ರವ್ರು ಇಷ್ಟ ಪ್ರಕಾರ ಅವ್ರಿಗೆ ಯಾವ ಬೇಕೋ ಅದನ್ನ ಹಾಕ್ಯಂತಾರೆ. ಈಗ ಒಬ್ಬೊಬ್ರಿಗೆ ಒಂದೊಂದು ಸೋಪು. ನಿನ್ನ ಯಾವ ಕಾಲದಾಗ ಇದೆ? ನಿನ್ನ ಕಾಲದಾಗ ಇದ್ದಂಗೆ ಒಂದು ಸೋಪ್ ತೆಗ್ದಿಕ್ಕಿರು. ಮಕ್ಕಳೆಲ್ಲ ಸ್ನಾನ ಮಾಡೋಂಥ ಕಾಲು ಓದ್ಕಣಮ್ಮ. ಬರೆಸ್ಕೊಂಡು ತಾಂಬ. ಸುಮ್ಮನೆ ತಾಂಡಾಗ ಹಿಂದಕ್ಕೆ ತಂದು ಕೊಡೋದ್ಕಿಂತನ ಯಾತಕ್ಕೆ ಬೇಕು ಅಂತಂದೇಳಿ ಬರೆಸ್ಕೊಂಡು ತಾಂಬ. ಸರಿಯಪ್ಪ, ಹಂಗಾದ್ರೆ ಹೋಗ್ಕಿಂತ ನಮ್ಮ ಹುಡುಗನಾದ್ರೂ ಕರ್ಕೊಂಬತ್ತೀನಿ. ಇಲ್ಲಾಂದರೆ ಒಂದು ಚೀಟಿ ಬರೆಸ್ಕೊಂಡು ತಗೊಂಬತ್ತೀನಿ.
ಅಲ್ಲ ಕಣ್ಣಿಂಗಜ್ಜಿ ಈಗಿನ ಅಲ್ಲೆಲ್ಲ ಅಂಗಡಿ ತಂಗೆ ನಿಂತಿದ್ದೆ ಯಾತ ತಾಮ್ತಿದ್ಯಾ ಅಂತಂದು ಹೇಳ್ಬೋ ಅಂದ್ರೆ ಅಲ್ಲೇ ನಮ್ಮ ಹಿಂದೆ ಬಂದಿದೆಯಾ ಏನು ತರಕೋ ಇದಕ್ಕೆ ಯಾತೆ ಬಂದಿದೆಯಾ ಯಾತು ಬರೋ ಕೈಗೆ ಬಂದಿದೆಯಾ ಯಾತು ತೊಂದರೆ ಇಲ್ಲ. ಅಲ್ಲ ಕಣೆ ಲಸ್ಮಕ್ಕ ನಮ್ಮ ಮನೆಗೆ ನಮ್ಮ ಹುಡುಗರು ಶಾಂಪಿಲ್ಲ ಸೋಪು ಬಟ್ಟೆ ಸೊಪ್ಪಿಲ್ಲ ಮೈ ಸೊಪ್ಪಿಲ್ಲ ಅಂತಂದೇಳಿ ಬಟ್ಟೆ ಒಗ್ದಿರಲಿಲ್ಲ. ಅದಕ್ಕೆ ಹೋಗಾಗಿ ತಾಂಬರಿವಂತೆ ಅಂತಂದೇಳಿ ಅಂತಿದ್ರು ಅವ್ರ ಅಪ್ಪನ ಕೇಳ್ತಿದ್ರು. ನಾನು ಈಗ ಸದ್ಯಕ್ಕೆ ಎಲ್ಲಿ ತತ್ತಾರೆ ಅಂತಂದೇಳಿ ಒಂದು ಎರಡು ತೊಗೊಂಡು ಕೊಡೋಣ ಅಂತಂದೇಳಿ ಸೆಟ್ರ್ ಅಂಗಡಿಗೆ ಹೋಗಿದ್ದೆ. ತರೋಣ ಶಾಂಪು ಕೊಡು ಬಟ್ಟೆ ಸೊಪ್ಪು ಮೈ ಸೊಪ್ಪು ಕೊಡಪ್ಪ ಸೊಪ್ಪಿನ ಪುಡಿನೂ ಆತ ಪ್ಯಾಡ ಗಿಡ ಅಂತಂದು ಈಗ ಅದ ಡೇಟ್ ಆದಾಗ ಹಾಕ್ಯಮ್ಮವಂತಮ್ಮ ತಾಂಬ ಅಂತಂದು ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಯಾರ ಮಾತಕ ಬಂದಿದ್ದೆ ಹಂಗೆ ಹೋದೆ ತರೋಣ ಅಂತಂದು ಹೇಳಿ ಅವು ಸೆಟ್ರು ಕೇಳಿರೆ ಶ್ಯಾಂಪ್ ಕೊಡಪ್ಪ ಅಂತಂದ್ರೆ ಶ್ಯಾಂಪ್ ಅಂದರೆ ಎಂಥವು ಅಂತಂದಂಬುತ್ತೆ. ಎಂಥವು ಅಂತ ಹೇಳೋಣ ಲಸ್ಮಕ್ಕ ನಾನು ಎಂತೆಂಥವು ಇರ್ತಾವೆ ಹುಡುಗಿ ಸೋಪು ಶಾಂಪು ಸೋಪಿನ ಪೌಡ್ರು ಅಂತಂದಮ್ಮವು ಏನು ಹೆಸ್ರು ಹೇಳಮ್ಮ ಇಂಥದ್ದು ಅಂತ ಹೇಳಿರ್ ಕೊಡ್ಬೋದು ಅಂತಂದೇಳಿ ಅದ್ರಾಗೂ ಸಾಲ ದುಡ್ಡಿಲ್ಲ ದುಡ್ಡಿತ್ತಿದ್ರೆ ಇಲ್ಲೇ ನಮ್ಮ ಮನೆ ಪಕ್ಕದಾಗಿರೋ ಅಂಗಡಿಗೆ ತಾಂತಿದ್ವಿ. ಸೆಟ್ರ ಹತ್ರ ವಾಸೆ 500,000 ಆದ್ರೂ ಸಾಲ ಕೊಡ್ತಾರೆ ಅಂತಂದೇಳಿ ಆವಾಗಿನ ಬೇರೆ ಅಯ್ಯಪ್ಪ ಕೊಡ್ಬೇಕಾಯ್ತು ಸಾಲ ದುಡ್ಡ. ಅದಕ್ಕೆ ಹೋದ್ ನಮ್ಮ ಕೊಡೋಣ ಅಂತಂದೇಳಿ ನೀನಿನ್ನ ಯಾಕಂದಾಗ ಇದೆಯಾ ನಿಂಗಜ್ಜಿ ಶಾಂಪು ಅಂತಂದ್ರೆ ಶಾಂಪು ಎಂಬವೆಲ್ಲ ಶಾಂಪು ಅಲ್ಲ. ಕಾರ್ತಿಕ್ ಇರ್ತವೆ, ಇದು ಲಕ್ಸ್ ಇರ್ತವೆ, ಡವ್ ಇರುತ್ತೆ, ಕ್ಲಿನಿಕ್ ಪ್ಲಸ್ ಇರ್ತವೆ, ಇನ್ನು ಯಾತ್ಯಾವ ಮಸ್ತಾಗಿ ಇರ್ತವೆ. ನೀನು ಕೇಳ್ಕೊಂಡು ಹೋಗ್ಬೇಕು ಯಾವ ಥರ ನಮ್ಮ ತಂದೆ ಹೇಳಿ ಸುಮ್ಮನೆ ಯಾವಂದ್ರವೇ ಇವಾಗ ನಾ ರೂಪಲ್ಕ ನಮ್ಮ ಹೆಸರು ಹೇಳೋಕ್ಕೆ ಬರೋಲ್ಲ ಏನಿಲ್ಲ ನೀನು ಯಾಕೋದೆ ಅದಕ್ಕಿಂತ ಹುಡುಗನಿಗೆ ಈಗ ದುಡ್ಡು ಕೊಟ್ಟಿದ್ರೆ ಹೋಗಿ ತಗೊಂಬರೋರು. ಸೋಪ್ ಅಂತಂದಂತಿ ಎಲ್ಲ ಬೈ ಇರ್ತೈತೆ ನಂಬರ್ 1 ಇರ್ತೈತೆ. ಇನ್ನು ಎಂತೆಂಥವ ಲಕ್ಸು ಯಾತ್ಯಾವ ಇರ್ತಾವೆ ಅವ್ರು ಯಾವ್ಯಾವ ಹಾಕ್ಯಂತಾರೆ ಇವಾಗ ಯಾರು ಒಬ್ಬೊಬ್ರು ಒಂದೊಂದು ಹಾಕ್ಯಂತಾರೆ ನಿಮ್ಗೆ ಏನು ಗೊತ್ತಾಗುತ್ತೆ. ಬಟ್ಟೆ ಸೊಪ್ಪು ಅಷ್ಟೇ ಸರ್ಫ್ ಎಕ್ಸೆಲ್ ಇರುತ್ತೆ, ಸೋಪಿನ ಪುಡಿ ವೀಲ್ ಇರುತ್ತೆ, ಇವು ನಂಬರ್ 1 ಶೇಷಿ ಯಾತ್ಯಾವ ಇರ್ತಾವಮ್ಮ ನಿನ್ಗೆ ಹೆಂಗೆ ಗೊತ್ತಾಗುತ್ತೆ ಅವೆಲ್ಲ ನಾವು ಒಪ್ಪಕ್ಕಲ್ಲ ನೀನು ತಂದು ಕೊಟ್ಟವ ಅದಕ್ಕೆ ಅವ್ರನ್ನೇ ಕಳಿಸ್ಬೇಕು. ಇಲ್ಲಾಂದರೆ ಅವ್ರ ಕೈಗೆ ದುಡ್ಡು ಕೊಟ್ಟರೆ ತೋರಾರು. ಈ ಬಜ್ಜಿ ದುಡ್ಡು ಕೊಟ್ಟರೆ ಅವ್ರಿಗೆ ಆದರೆ ಸಾನೆ ಕೊಡ್ಬೇಕಾಗುತ್ತೆ ಅಂತಂದೇಳಿ ಇದ್ರ ತಗೊಳ್ದೇನೆ ಥರ ನಮ್ಮ ತಂದೇಳಿ ಹೋಗೈತು ನಾನು ತಂದು ಕೊಡೋಣ ಸದ್ಯಕ್ಕೆ ಅಂತಂದೇಳಿ ಹೇಳು ನಿಂಗಜ್ಜಿ ಬೋಲ್ ಕೆಲಸ ಇಲ್ಲ ಕಣಮಣಿ. ಅವೇನು ಮಾಡ್ತೀಯ ಹುಡುಗರು 500,000 ಕೊಟ್ಬಿಟ್ರೆ ಆ ಚಿಲ್ಡ್ರನ್ನೇ ವಾಪಸ್ ಕೊಡಲ್ಲ ಕಣಮಣಿ. ನನಗೆ ಎಲೆಡ್ಕೆ ಪಲೆಡ್ಕೆ ಹಾಕಿ ಮಕ್ಕಿ ನ್ಯಾತ ಬರ್ತೈತೆ. ಕೊಡಜ್ಜಿ ಅಂತಂದು ಅಂತಾರೆ ಅವ್ರ ಅಪ್ಪಯ್ಯ ತೊತ್ತಾನೆ. ಅದಕ್ಕೆ ನಾನು ಈಗ ಸದ್ಯಕ್ಕೆ ಅವ್ರ ಅಪ್ಪಯ್ಯ ಇರಲಿಲ್ಲ ಎಲ್ಲಿಗೆ ಹೋಗಿದ್ನಲ್ಲ ಬಂದಾಗ ಬೈತಾನೆ ಯಾವ ಯಾತನಾತು ತಂದು ಕೊಡೋಕ್ಕಿಲ್ವೇನಮ್ಮ ಏನು ತೀರ ಬಂದಾಗ ಕೊಡ್ತಿದ್ದೆ ಅಂತಂದೇಳು ಅಂತಾನೆ. ನಾನು ತೆಗಿರೋದು 500,000 ಕೊಟ್ಟರೆ ತಿರುಗಿಸ್ಕೊಡಲ್ಲ ಅದಕ್ಕೆ ತಂದು ಕೊಡೋಣ ಅಂತಂದೇಳಿ ಹೋದೆ. ಅವ್ರು ನೋಡಿದ್ರೆ ಎಂಥವು ಅಂತ ಕೇಳ್ತಾರೆ. ನಮ್ಮ ಕಾಲದಾಗಿಂಥದ್ದೆಲ್ಲ ಇರಲಿಲ್ಲ ಮತ್ತು ಎತ್ಲಾಗತ್ತ ನಾವು ಊಟ ಸೌಳ ಬಾಸ್ಕೊಂಬತ್ತಿದ್ದು ಬೇಸಿಗೆ ಕಾಲದಾಗ ಹೋಗಿ ಸೌಳು ಸಿದ್ದೆ ಮಣ್ಣು ಪರ್ಕೆ ಹುಲ್ಲು ಅಂತಂದೇಳಿ ಎಲ್ಲ ಊಟ ತಂದು ಕುಡಿಯಂತಿದ್ವಿ ಮಳೆಗಾಲದಾಗೆಲ್ಲ ಆಗಂಗೆ. ನಿಂಗೆ ಅಜ್ಜಿದೆ ಕತೆ ಯಾರು ಹೋಗಿ ಮುಳ್ಳು ಹಾಕಿಸ್ಕೊಂಡು ಹೋಗಿ ಪರ್ಕೆ ಹುಲ್ಕೋಕೆ ಮರಕ್ಕೆ ಹೋಗ್ತಾರೆ. 1-2 ಪರ್ಕೆ ತಂದ್ರೆ ವರ್ಷ ಗುಡಿಸ್ತಾರೆ. ಏನು 120-130 ರೂಪಾಯಿ ಕೊಟ್ಟರೆ ಒಳ್ಳೇದೊಂದು ಪರ್ಕೆ ಬರ್ತೈತಿ. ಈಗ ಯಾರು ತರ್ತಾರೆ ಹೋಗಿ ಮುಳ್ಕೊ ಹಾಕಿಸ್ಕೊಂಡು ಒಂದಿನಾಗ್ಲೆಲ್ಲ ಕೊಯ್ಕೊಂಬಂದು ಅದನ್ನು ಸೋಸಿ ಸಿವ್ರು ಕಟ್ಟಿಕ್ಕಿ ಒಂದೊಂದೇ ಸಿವ್ರು ತಗೊಂಡು ಗುಡಿಸ್ತದೆ. ನಿನ್ನ ಕಾಲದಾಗೆ ಓದ್ಕೊಳಮ್ಮಿನ್ನ ಸಿದ್ದೆ ಮಣ್ಣು ಅಂತಂದಂತ ಈಗ ಯಾರು ಸಿದ್ದೆ ಮಣ್ಣಾಗ ಬೆಳಗ್ತಾರೆ ಸಿದ್ದೆ ಮಣ್ಣು ತೋರೇ ಇಲ್ಲ ಇದ್ರೂ ಈಗೆಲ್ಲ ಸೋಬಿನ ಪೌಡ್ರಿ ಪಾತ್ರೆ ಬೆಳಗಾವು ಲಿಕ್ವಿಡ್ಡು ಎಲ್ಲ ಬಂದಿದೆ ಸೋಪು ಎಲ್ಲನ ಈ ಸಿದ್ದೆ ಮಣ್ಣು ತಗೊಂಡು ಏನು ಮಾಡ್ತಾರೆ ಈಗ ನಿನ್ನ ಕಾಲದ ಹೇಳಿರಿ ಇವಾಗ ಏನೂ ನಡೆಯೋದಿಲ್ಲ. ಸೋಳು ಒಯ್ಕೆ ಮರ ಇಲ್ಲ ಅದನ್ನೇನು ಮಣ್ಣು ಯಾರು ಒಯ್ಕೊಂತಾರೆ ಅಂತಂದು ಅಂತಾರೆ. ನಮ್ಮ ಕಾಲದಾಗ ಅವಾಗ ಒಂದು ಕೆಂಪಂದ್ರೆ ಅಂತದ ಇಟ್ಕೆ ಅಂತದೊಂದು ಸೋಪ್ ಬರೋದಮ್ಮ ನಾವು ಅಂತದನ್ನೇ ಹಾಕ್ಯಂತಿದ್ದು. ಆಮೇಲಿಂದ ಗೆರೆ ಸೋಪು ಸೋಪು ಇಲ್ಲಾಂದರೆ ಸೋಪಿನ ಪುಡಿ ಇಲ್ಲ ಪಪ್ಪಿನ ಪುಡಿ ಇಲ್ಲ ಸೋಳಾಗೆ ನೆನೆಕೊಂಡು ಗನ್ವ ಬಟ್ಟೆ ಹೊಕ್ಕೊಂಬತ್ತಿದ್ವು ಗನ್ವಾಗಿರೋವು. ಇವಾಗ ಏನು ಯಾತ್ಯಾವ ಬಂದಿದ್ದಾವೆ ಅವನ್ನೆಲ್ಲ ಹಾಕ್ಯಂಡೆ ಮತ್ತೀಗ ಹಿಂಗೆ ಬೆಳಗಾಗಿರೋದು ಕೂದಲು ಇನ್ನು 25 ವರ್ಷಕ್ಕೆ 18 ವರ್ಷಕ್ಕೇ ತಲೆಯೆಲ್ಲ ಬೆಳಗಾಗಿರುತ್ತೆ. ನಮ್ಮ ತಲೆಗೆ ನೋಡು ಇನ್ನು ನಮ್ಮ ತಲೆ ಕೂದಲು ಇನ್ನೂ ಹೊಸ ಕರ್ಗೈದವ ಎಲ್ಲ ತಲೆಯೆಲ್ಲ ಬೆಳಗಾಗೇ ಇಲ್ಲ. ಅವಿಟಿಟಿ ಇರ್ತಾವೆ ಹುಡುಗರು ಇವೆಲ್ಲ ಶಾಂಪ್ ಅಂತೆ ಸೋಪ್ ಅಂತೆ ಅದು ಇದು ಆಳಮುಳ ಹಾಕ್ಕೊಂಡು ಎಲ್ಲ ತಲೆ ಕೂದಲೆಲ್ಲ ಬೆಳಗಾಗಿದೆ. ನಮ್ಮ ಕಾಲದಾಗೆ ನಾವು ಸೌಳು ಒಯ್ಕೊಂತಿದ್ವಮ್ಮ ಸೌಳು ಹೊಯ್ಕೊಂಡು ಯಾವ್ದಾನ ಒಂದು ಕೆಂಪಂದ್ರಂಥದ್ದೊಂದು ಸೋಪ್ ಒಂದು ತೋರೋದಷ್ಟೇ. ನಾವೇನು ಇಂಥವೆಲ್ಲ ಇರಲಿಲ್ಲಮ್ಮ. ಇವಾಗ ಕೆಂಪನ ಸೋಪ್ ಯಾರು ಹಾಕ್ಯಂತಾರೆ ಹೇಳ್ತಾಯಿ ಎಲ್ಲನ ಮೈಸೂರು ಸಣ್ಣ ತಂತಾರೆ ಘಮ ಅಂತಂದು ಅನ್ಬೇಕು ಅಂತಂದೇಳಿ ಶಾಂಪು ಅವೆಲ್ಲ ಕೂದಲು ಉದ್ದ ಬೆಳಿತವೆ ಅಂತಂದೇಳಿ ಹಾಕ್ಯಂತಾರೆ. ಎಂತೆಂಥವ ಒಬ್ಬೊಬ್ರು ನಂತರದ್ದು ಒಂದು ಮನೆಯಾಗ 4-5 ಜನ ಇದ್ರೆ 4-5 ಥರದ್ದೇ ಹಾಕ್ಯಂತಾರೆ. ನಿನ್ನ ಕಾಲದ ಓತು ಈಗ ಯಾರು ಅವನ್ನೆಲ್ಲ ಮಾಡ್ತಾರೆ. ಸೌಳು ಸಿದ್ದೆ ಮಣ್ಣು ಪರ್ಕೆ ಹುಲ್ಲು ಅಂತಂದೇಳಿ ಯಾರು ಅದ್ರ ಗುಡ್ಸೋದು ಇಲ್ಲ ಯಾರು ಅದ್ರ ಬೆಳಗೋದು ಇಲ್ಲ. ಸೌಳು ಒಯ್ಕೆಮರ ಮೊದಲೇ ಇಲ್ಲ ಸೌಳು ಗುಂಡಿ ಎಲ್ಲದಾವೆ ಎಲ್ಲ ಹೊಲ ಮಾಡ್ಕೊಂಡಿದ್ದಾರೆ. ಸೌಳು ಸಿಗೋದು ಇಲ್ಲ ಏಳು ಮೊದಲು ಒಯ್ಕೆಮರ ಈಗ ಯಾರು ಒಯ್ಕೊಂತಾರೆ. ಏನಂದ್ರೆ ನಮ್ಮ ಕಾಲನೇ ವಯಸ್ಸಾಗಿತ್ತು ಬಿಡಮ್ಮ ತಾಯಿ. ನೀವೆಲ್ಲ ಬರೀ ಆಳಮುಳ ಒಟ್ಟು ಹಾಕ್ಯಂಡು ತಲೆ ಮೈ ಎಲ್ಲ ಕೆಟ್ಟೋಕೈತೆ. ನಾವು ಏನು ಹಿಂಗೆಲ್ಲ ಏನು ಹಾಕ್ಯಂತಿಲ್ಲ ಇವಾಗ ಹಂಗೆ ದಿನ ನೀರು ಹಾಕ್ಯಂತಾರೆ. ನಮ್ಮ ಕಾಲದಾಗ ಹಂಗೇನು ದಿನ ನೀರು ಹಾಕ್ಯಂದಿಲ್ದಿದ್ರು ನಾವು ಎಂಥ ಚೆನ್ನಾಗಿರ್ತಿದ್ವಿ. ನಮ್ಮ ತಲೆ ಇಟ್ಟು ನೋಡೋಕೆ ಇನ್ನೂ ಹೆಂಗೈತೆ ನನ್ನ ತಲೆ ಒಂದಿಟ್ಟು ಓಟು ಬೆಳಗಾಗೇ ಇಲ್ಲ. ಇನ್ನು ನಿಮ್ಮ ತಲೆಗೆ ಇನ್ನು ಅರ್ಧ ಬಣ್ಣ ಹೊಡ್ಕೊಂಡಿದ್ರಿ ನಿಮ್ಮ ತಲೆನೇ ಇನ್ನು ಬೆಳೆ ಕೂದಲಾಗಿದ್ದಾವೆ ಎಲ್ಲನ ಶಾಂಪು ಹಾಕ್ಯಂಬೋದು ತಲೆ ಎಲ್ಲ ಬೆಳಗಾಗೋದು ತಿರ್ಗಿ ಅದಕ್ಕೆ ಹೋಗಿ ಬಣ್ಣ ತಂದು ಹಚ್ಕೊಂಬೋದು.
ಈಗ ಹಿಂಗೆ ಮಾಡ್ತಾರೆ. ನಾವೇನಿಲ್ಲಮ್ಮ ಅವಾಗ ಸಣ್ಣ ಜನ ಇರ್ತಿದ್ವಿ, ಸೋಳು ಇದು ನೆನಾಕ್ತಿದ್ವಿ ಬಟ್ಟೆಗಳ. ಎತ್ತದ ಒಂದು ಗೆರೆ ಸೊಪ್ಪನಂತದ ತರೋರು ನಮ್ಮ ಮಾಮ, ಸೆನೆ ಜನ ನಾವೆಲ್ಲನ ಒಗಿತಿದ್ವಿ ಬಟ್ಟೆನ ಗನವಾ ಬೆಳಗಾಗವಮ್ಮ. ಇವಾಗ ಏನು ತಾಯಿ ಸೋಪಿನ ಪುಡಿ, ಸೋಪು, ಶಾಂಪು ಎತ್ತೆತ್ರವ ಬಂದ್ವಮ್ಮ. ಈಗ ನಿನ್ನ ಕಾಲದ ಹೇಳಿರಿ ಯಾರು ಕೇಳಲ್ಲ, ನಿನಗೆ ಹೆಸರು ಗೊತ್ತಾಗಲ್ಲ. ಹೋಗು ಮಂತಕ್ಕೆ ಹೋಗಿ ಚೀಟಿ ಬರೆಸ್ಕೊಂಡು ತಂದು ಕೊಡೋದು, ಇಲ್ಲಾಂದರೆ ಅವ್ರ ಕೈಗೆ ಕೊಡೋದು ತಗೊಂಬರ್ತಾರೆ. ನಮ್ಮ ತಾಯಿ ನಮಗೆ ಹೆಸರು ಹೇಳಕ್ಕೆ ಬರೋದೇ ಇಲ್ಲ. ನಾನು ಸ್ಯಾನಿರೇಟಿಂದು ಕೊಡು ಅಂತಂದು ಅಂತೀನಿ. ಅವರು ಸೇಟ್ರು ಬೈದರು, ಸ್ಯಾನಿರೇಟಿಂದು ಅಂತಂದು ಹೇಳಿ ಕೇಳಬೇಡ, ತಿರ್ಗಾ ತಗೊಂಡೋಗಿ ಆ ನಿಂಗಮ್ಮಂಗೆ ಇವಳು ಯಾರ ತಗೊಂಡೋಗಿದ್ರಂತಮ್ಮ, ತಂದು ಹಿಂದಕ್ಕೆ ಕೊಟ್ಟರು. ಇವೆಲ್ಲ ಯಾವುದು ಬೇಡಂತೆ, ನಮ್ಮ ಹುಡುಗರು ಬೇಡ ಅಂದ್ವು, ಯಾವ್ಯಾವ ಬೇರೆ ಅಂತಂದೇಳಿ ಎಲ್ಲ ಹಿಂದಕ್ಕೆ ಕೊಟ್ಟರು. ಅದಕ್ಕೆ ನೀನು ತಗೊಂಡೋಗಿ ಹಿಂದಕ್ಕೆ ತಂದು ಕೊಡ್ತೀನಿ ನಿಂಗಮ್ಮ, ಹೋಗು ನಿಮ್ಮ ಹುಡುಗರನ್ನ ಕೇಳ್ಕೊಂಡು ಬರೆಸ್ಕೊಂಡು ತಾಂಬರೋಗು ಅಂತಂದಂದ್ರು. ಅದಕ್ಕೆ ಬಂದು ಹೋಗ್ತೀನಿ, ಹೋಗಿ ಹಂಗಂತ ಹೇಳ್ತೀನಿ. ಒಜ್ಜಿ ಅತ್ಲಾಗ ಓತು ಬರಲೇ ಇಲ್ಲ ಅಂತ ಹುಡುಗರು ಬೈಕೆಂತಾರೆ. ಇಟ್ಕೆಗೆ ಇದು ಕೆಂಪಂದು ಸೋಪು ಅಂತಂದಂತ, ಅದನ್ನ ಇವಾಗ ಇಟ್ಕೆ ಸೋಪು ಅಂತಂದೇಳಿ ಯಾರು ಹಾಕಿ ಮಕ್ಕಳಮ್ಮ ಎಲ್ಲ ಬೇರೆ ಬೇರೆ ಥರದವು ಬಂದಂದ್ರೆ. ಈಗೆಲ್ಲ ಮೈಸೂರು ಸ್ಯಾಂಡ್ಲು, ನಂಬರ್ 1, ಲೆಕ್ಸು ಎಂತೆಂಥವು ಬಂದಿದ್ದಾವೆ ಅಂಥವು ಹಾಕ್ಯಂತಾರೆ. ಶಾಂಪು ಅಷ್ಟೇ ಅವ್ರವ್ರಿಗೆ ಯಾವ್ಯಾವ ಬೇಕು ಅವನ್ನ ಹಾಕ್ಯಂತಾರೆ. ನಿನ್ನದು ಓತು ಹೋಗು, ಯಾವಾಗಿಂದೇ ಹೇಳಿದ್ರೆ ಯಾವುದು ನಡೆಯೋದಿಲ್ಲ. ಈಗ ಕಾಲ ಹೆಂಗೆ ಬರ್ತೈತೆ ಹಂಗೆ ಹೋಗ್ಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನೀವು ನಿಮ್ಮೂರಾಗೂ ಹಿಂಗೆ ವಯಸ್ಸಾದವರು ಹೆಸರು ಹೇಳಕ್ಕೆ ಬರ್ದಾರು ಇದ್ದೇ ಇರ್ತಾರ ತಾನೆ. ಕಮೆಂಟ್ ಮಾಡಿರಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನೋಡಿ ಸುಮ್ಮನಾಗಬೇಡ್ರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.